ಕರ್ನಾಟಕ ಮಾದಾರ ಚೆನ್ನಯ್ಯ ಹೋರಾಟ ಸಮಿತಿ ವತಿಯಿಂದ ಮಾದಿಗ ಸಮಾಜ ಹಾಗೂ ಕರ್ನಾಟಕ ಮಾದಾರ ಚೆನ್ನಯ್ಯ ಹೋರಾಟ ಸಮಿತಿ ವತಿಯಿಂದ ಶ್ರೀ ರಮೇಶ್ ಕಟ್ಟಿತೂಗಾಂವ್ ಅವರನ್ನ ಡಾ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮದ ರಾಜ್ಯ ಉಪಾಧ್ಯಕ್ಷರಾಗಿ ಅಥವಾ ರಾಜ್ಯದ ಯಾವುದೇ ನಿಗಮಕ್ಕೆ ನಾಮನಿರ್ದೇಶನ ಮಾಡುವಂತೆ ಕೋರಿ ಕರ್ನಾಟಕ ಮಾದಾರ ಚೆನ್ನಯ್ಯ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಸಂಜಯ್ ಲಂಜವಾಡ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಭೇಟಿ ಮಾಡಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಬಾಲ್ಕಿ ಮುಖ್ಯ ರಸ್ತೆಯಿಂದ ಈಶ್ವರ್ ಖಂಡ್ರೆ ಅವರ ಬಾಲ್ಕಿ ಕಾರ್ಯಾಲಯದವರೆಗೂ ಹಲ್ಗೆ ಬಾರಿಸುತ್ತಾ ಪಕ್ಷದ ಪರ ಈಶ್ವರ್ ಖಂಡ್ರೆ ಅವರ ಪರ ಜಯಘೋಷ ಮೊಳಗಿಸುತ್ತಾ ಮೆರವಣಿಗೆ ಹಮ್ಮಿಕೊಂಡು ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ರಮೇಶ್ ಕಟ್ಟಿತೂಗಾಂವ್ ಅವರು ಕಳೆದ 25 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಬರೀ ಅಷ್ಟಲ್ಲದೆ ಕಳೆದ 25 ವರ್ಷಗಳಿಂದ ಎಲ್ಲಾ ಚುನಾವಣೆಗಳಲ್ಲಿಯೂ ಪಕ್ಷದ ಅಭ್ಯರ್ಥಿಯ ಪರವಾಗಿ ಹಗಲು ಇರಳು ಎನ್ನದೆ ದುಡಿಯುತ್ತಿದ್ದಾರೆ. ಕಳೆದ 35 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದೇ ಎಂದು ಭಾವಿಸಿ ಜನರ ಸೇವೆ ಮಾಡುವುದಲ್ಲದೆ ಎಲ್ಲಾ ಸಮುದಾಯದವರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಬಲಪಡಿಸುವಲ್ಲಿ ರಮೇಶ್ ಕಟ್ಟಿತೂಗಾಂವ್ ಅವರ ನೇತೃತ್ವದ ಮಾದಿಗ ಸಮುದಾಯದ ಪಾತ್ರ ಬಹಳಷ್ಟಿದೆ. ಭೀಮಣ್ಣ ಖಂಡ್ರೆ ಅವರ ಕಾಲದಿಂದಲೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆ ಮಾಡ್ತಾ ಇದ್ದಾರೆ. ಜಿಲ್ಲೆಯಿಂದ ರಾಜ್ಯದವರೆಗೂ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯ, ಒಡನಾಟ, ಸಂಪರ್ಕ ಹೊಂದಿದ್ದಾರೆ. ಕಳೆದ 35 ವರ್ಷಗಳಿಂದ ಸಮಾಜ ಸೇವಕರಾಗಿ, ಹೋರಾಟಗಾರರಾಗಿ, ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿದ್ದಾರೆ. ಅರೆ ಬೆತ್ತಲೆ ಹೋರಾಟ ಮಾಡಿದ್ದಾರೆ. ಸೈಕಲ್ ಜಾಥಾ, ದೀನ ದಲಿತರ ಅನ್ಯಾಯಕ್ಕೊಳಗಾದವರ ಪರ ಹೋರಾಟ ಮಾಡಿ ಕೇಸ್ ಹಾಕಿಸಿಕೊಂಡು ಜೈಲು ಕೂಡ ಸೇರಿದ್ದಾರೆ. ಹೀಗೆ ಅವರ ಸೇವೆ ಸಮಾಜ ಪರ, ಸಮಾಜದ ಪ್ರತಿ ಇರಬಹುದು ಹಾಗೂ ಪಕ್ಷದ ಪ್ರತಿ ಇರಬಹುದು, ಬಹಳಷ್ಟಿದೆ. ಹಾಗಾಗಿ ಪಕ್ಷದಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ ಹಾಗೂ ಕಳೆದ 35 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ರಮೇಶ್ ಕಟ್ಟಿತೂಗಾಂವ್ ಅವರನ್ನ ಡಾ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮದ ರಾಜ್ಯ ಉಪಾಧ್ಯಕ್ಷರಾಗಿ ಅಥವಾ ರಾಜ್ಯದ ಯಾವುದೇ ನಿಗಮಕ್ಕೆ ನಾಮನಿರ್ದೇಶನ ಮಾಡಬೇಕು ಎಂದು ಕರ್ನಾಟಕ ಮಾದಾರ ಚೆನ್ನಯ್ಯ ಹೋರಾಟ ಸಮಿತಿ ವತಿಯಿಂದ ಮನವಿ ಮಾಡಿದರು. ಇದೇ ವೇಳೆ ಈಶ್ವರ್ ಖಂಡ್ರೆ ಅವರು ಕೂಡ ಮನವಿ ಪತ್ರವನ್ನು ಸ್ವೀಕರಿಸಿ ರಮೇಶ್ ಕಟ್ಟಿತೂಗಾಂವ್ ಅವರನ್ನು ಉದ್ದೇಶಿಸಿ ಮಾತನಾಡಿದರು ಹಾಗೂ ಅವರಿಗೆ ಒಂದು ನಿಗಮದಲ್ಲಿ, ಯಾವುದೇ ನಿಗಮದಲ್ಲಿ ಉತ್ತಮ ರೀತಿಯಲ್ಲಿ ಸ್ಥಾನ ಮಾನ ದೊರಕುವ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಎನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಪುಟ್ಟರಾಜ್ ನೇಳ್ಗೆ ನಗರ ಘಟಕ ಅಧ್ಯಕ್ಷರು, ಸತೀಶ್ ಮಾನೆ ಬಾಲ್ಕಿ ಗ್ರಾಮೀಣ ಅಧ್ಯಕ್ಷರು, ಮಾಣಿಕಪ್ಪ ರೇಷ್ಮೆ, ದೇವದಾಸ್ ರೇಷ್ಮೆ, ಮನೋಹರ್ ಮೇತ್ರೆ, ಹರಿಹರ ಗೋಖಲೆ ಸೇರಿದಂತೆ ಇನ್ನಿತರರು ಇದ್ದರು. ಜಾರಿಗೆ ತರುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂತ ಮಾತದೆ. ಹಾಗೆ ಇವತ್ತು ಸಚಿವ ಸಂಪುಟದಲ್ಲಿರ್ಬೋದು, ನಿಗಮದಲ್ಲಿರ್ಬೋದು, ಪ್ರತಿಯೊಬ್ಬರಿಗೂ ನಾಮನಿರ್ದೇಶನ ಮಾಡುವಂಥದ್ದು, ಪ್ರಾತಿನಿಧ್ಯ ಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ನಿಮಗೂ ಸಹಿತ ಈಗ ನೀವೆಲ್ಲ ಏನು ಬಾಲ್ಕಿ ಬೀದರ್ ವತಿಯಿಂದ ಕೊಟ್ಟಿದ್ದೀರಿ, ಈಗ ಸುಮಾರು ಜನ ಎಲ್ಲ ಇದ್ದೀರಿ. ಸಂಜೀವ್ ಇರ್ಬೋದು, ಡಾಕ್ಟರ್ ದೇವಿದಾಸ್ ಇರ್ಬೋದು, ಬಸವರಾಜ್ ಸೈನೂರ್ ಇದ್ದಾರೆ, ರೇಷ್ಮೆ ಇದ್ದಾರೆ, ಸುಧಾಕರ್ ಇದ್ದಾರೆ. ಇವರೆಲ್ಲರೂ ಎಲ್ಲ ಪ್ರಮುಖ ಮುಖಂಡರಿದ್ದೀರಿ. ಸೇರಿಸಿಕೊಂಡೆ ರಮೇಶ್ ಅವರು ಇವತ್ತು ನಮಗೆ ಲೋಕಸಭೆಯಲ್ಲೂ ಉತ್ತಮವಾಗಿ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಹೀಗಾಗಿ ನಾನು ನನ್ನ ವತಿಯಿಂದ ನಿಮ್ಮೆಲ್ಲರ ಏನು ನಾಯಕರುಗಳಿದ್ದಾರೆ, ಮುಖಂಡರುಗಳಿದ್ದಾರೆ, ಅವರಿಗೆ ಪ್ರಾತಿನಿಧ್ಯ ಕೊಡುವಂತಹ ದೃಷ್ಟಿಯಿಂದ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ, ಸುರ್ಜೇವಾಲಾಜಿ ಅವರಿಗೆ ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾನು ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೆ ಭರವಸೆಯನ್ನು ಕೊಟ್ಟು ಎಲ್ಲರಿಗೂ ಶುಭವನ್ನು ಹಾರೈಸ್ತೀನಿ. ಥ್ಯಾಂಕ್ ಯು. ಪ್ರಸ್ತಾವನೆಯನ್ನು ಶಿಫಾರಸು ಮಾಡಿದ್ದೀರಿ. ಮಾದಿಗ ಸಮುದಾಯ ಯಾವತ್ತಿಗೂ ಕಾಂಗ್ರೆಸ್ ಪಕ್ಷದ ಒಂದು ಬೆನ್ನೆಲುಬಾಗಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಾದರ್ಶಗಳಿಗೆ ನೀವೆಲ್ಲರೂ ಅದರಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಮೊದಲಿನಿಂದಲೂ ನಮ್ಮ ಜೊತೆಯಲ್ಲಿದ್ದೀರಿ. ಮತ್ತು ನಮ್ಮ ತಂದೆಯವರಾದ ಪೂಜ್ಯ ಶತಾಯುಷಿಗಳಾದಂಥ ಭೀಮಣ್ಣ ಖಂಡ್ರೆ ಅವರು, ನಮ್ಮ ಅಣ್ಣನವರಾದ ಡಾಕ್ಟರ್ ವಿಜಯಕುಮಾರ್ ಖಂಡ್ರೆ ಅವರಿಗೂ ಮತ್ತು ನನಗೂ ಸಹಿತ ಯಾವತ್ತಿಗೂ ನೀವೆಲ್ಲ ಬೆಂಬಲ ಮಾಡ್ಕೊತಾ ಬಂದಿದ್ದೀರಿ, ಸಹಕಾರ ಮಾಡ್ಕೊತಾ ಬಂದಿದ್ದೀರಿ. ಹೀಗಾಗಿ ನೀವು ನಮ್ಮ ಕಾಂಗ್ರೆಸ್ ಪಕ್ಷದ ಭದ್ರ ಬುನಾದಿ ಅಂತ ಹೇಳಿದ್ರೆ ತಪ್ಪಾಗಲಾರದು.